ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ತರ ಜೈಲಿನಲ್ಲಿ ಕೂತು ಆಡಳಿತ ನಡೆಸುತ್ತಾರೆ ಎಂಬ ಹೇಳಿಕೆ ನೀಡಿರುವ ಶಾಸಕ ಶ್ರೀವತ್ಸ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕ್ಷಮೆ ಕೇಳಬೇಕು ಎಂದು ಮಾಜಿ ಶಾಸಕ ಎಂಕೆ ಸೋಮಶೇಖರ್ ತಿಳಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಅವರು ಮುಖ್ಯಮಂತ್ರಿಗಳ ವಿರುದ್ಧ ಈ ಹೇಳಿಕೆ ನೀಡಿರುವುದು ಶಾಸಕ ಶ್ರೀವತ್ಸ ಅವರ ಕೊಳಕು ಮನಸ್ಥಿತಿಯನ್ನು ತೋರಿಸುತ್ತದೆ. ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತನಾಡುವ ನೈತಿಕತೆ ಇವರಿಗಿಲ್ಲ ಎಂದು ಶಾಸಕರ ವಿರುದ್ಧ ಕಿಡಿಕಾರಿದರು. ಸಿಎಂ ಸಿದ್ದರಾಮಯ್ಯ ಅವರು ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ. ಇವರ ಮಾತನ್ನು ಈ ಕೂಡಲೇ ವಾಪಸ್ ಪಡೆಯಬೇಕು. ಶಾಸಕರು ಮಾಡುವ ಕೆಲಸವನ್ನು ಬಿಟ್ಟು ಬೇಜವಾಬ್ದಾರಿ ಹೇಳಿಕೆ ನೀಡಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮೊನ್ನೆ ದಿನ ಕೃಷ್ಣರಾಜ ಕ್ಷೇತ್ರದ ಶಾಸಕರಂಥ ಶ್ರೀವತ್ಸ ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯನವ್ರನ್ನ ಕೇಜ್ರಿವಾಲ್ನಂತೆ ಜೈಲಿನಿಂದ ಆಡಳಿತ ನಡೆಸ್ತಾರೆ ಅಂತ ಅನ್ನೋ ಮಾತನ್ನ ಹೇಳಿದ್ದಾರೆ. ಇದು ದೊಡ್ಡ ಅಕ್ಷಮ್ಯ ಅಪರಾಧ. ಇದು ಜೈಲಿನಲ್ಲಿರ್ತಕ್ಕಂಥವ್ರನ್ನ ನೋಡಿ ಸಂಭ್ರಮಿಸ್ತಕ್ಕಂಥ ಒಂದು ಕೊಳಕು ಮನಸ್ಥಿತಿ. ಇವರು ಅಪ್ರಬುದ್ಧ ಹೇಳಿಕೆ ದಯಮಾಡಿ ಅವ್ರು ವಾಪಸ್ ತಗೋಬೇಕು. ಸಿದ್ದರಾಮಯ್ಯನವ್ರನ್ನ ಕ್ಷಮೆ ಕೇಳಬೇಕು. ಇಲ್ಲದೆ ಹೋದರೆ ಇವರೆಲ್ಲೆಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅಲ್ಲೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಗಳನ್ನ ಮಾಡಬೇಕಾಗತ್ತೆ. ಒಬ್ಬ ಶಾಸಕನಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು ಹೇಗೆ ಮಾತನಾಡಬೇಕು ಅನ್ನೋದನ್ನು ಮೊದಲು ಕಲ್ತ್ಕೊಂಡು ಹಾಗೆ ಮಾತನಾಡ್ತಕ್ಕಂಥ ಕೆಲಸಗಳನ್ನ ಮಾಡಲಿ. ಇವರ BJP ಮನಸ್ಥಿತಿಗಳು ಯಾರು ಪ್ರಾಮಾಣಿಕವಾಗಿದ್ದಾರೆ ಅವ್ರ ಮೇಲೆ ಆರೋಪಗಳನ್ನ ಹೊರಿಸಿ ಅವ್ರನ್ನ ಜೈಲು ಕಳಿಸ್ತಕ್ಕಂಥದ್ದು, ಭ್ರಷ್ಟಾಚಾರಿಗಳನ್ನ ಕೋಟಿಗಟ್ಟಲೆ ಲೂಟಿ ಹೊಡೆದಂಥವ್ರನ್ನ ಪಕ್ಷದಲ್ಲಿ ತುಂಬ ಇಟ್ಕೊಂಡಿದ್ದಾರೆ. ಬೇರೆಯವ್ರ ಮೇಲೆ ED ಅವ್ರನ್ನ CBIನ ಬಿಟ್ಟು ಅವ್ರು ತಪ್ಪು ಮಾಡದೇ ಇರೋ ಅವ್ರನ್ನ ಜೈಲು ಕಳಿಸ್ತಕ್ಕಂಥ ಪರಿಸ್ಥಿತಿ. ಹಾಗಾಗಿ CM ಸೋರೇನ್ರವರು ಕೂಡ CM ಆಗಿದ್ದಂಥ ಸೋರೇನ್ರವ್ರಿಗೆ ಇವತ್ತು ಹೊರಗಡೆ ಬಂದು ಮತ್ತೆ ಮುಖ್ಯಮಂತ್ರಿಗಳಾಗಿದ್ದಾರೆ. ಸಿಸೋಡಿಯನ್ನು ಕೂಡ ಸುಪ್ರೀಂ ಕೋರ್ಟು ಬಿಡುಗಡೆ ಮಾಡಿದೆ. ಮತ್ತು ಇವರು ನಿಜವಲ್ಲೂ ಇವರು ಆತ್ಮಸಾಕ್ಷಿಗೆ ಇಲ್ದಿದ್ರೆ ಸಿದ್ದರಾಮಯ್ಯನವ್ರಿಗೆ ಪ್ರಾಮಾಣಿಕವಾದಂಥ ಆಡಳಿತ ಕೊಟ್ಟಿದ್ದಾರೆ. ಅವರು 40 ವರ್ಷಗಳ ಕಾಲ ಎಲ್ಲ ಥರದ ಮಂತ್ರಿಗಳು 15 ಬಡ್ಜೆಟ್ ಮಾಡಿರ್ತಕ್ಕಂಥದ್ದು, 2ನೇ ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು, ಇಷ್ಟೆಲ್ಲ ಇದ್ದು ಕೂಡ ಅವ್ರು ಮೈಸೂರಿನಲ್ಲಿ ಒಂದು ಮನೆ ಇಲ್ಲ, ಈಗ ಒಂದು ಮನೆ ಕಟ್ಟಿಸ್ತಾ ಇದ್ದಾರೆ. ಅಂಥ ಒಬ್ಬ ಪ್ರಾಮಾಣಿಕವಾದಂಥ ಮಂತ್ರಿ ಇಡೀ ದೇಶದಲ್ಲಿ ಯಾರು ಇದ್ದಾರ ತೋರಿಸ್ಲಿ. ಮಂತ್ರಿಗಳಾಗಿ ಕೂಡ ಒಂದು ಮನೆ ಇಲ್ಲದೆ ಇರತಕ್ಕಂಥವ್ರು ಯಾರು ಇದ್ದಾರ ಇವರು ತೋರಿಸ್ಲಿ. ಇವ್ರ ಆಸ್ತಿಗಳು ಎಲ್ಲ ಇವರ ಪ್ರತಿಯೊಬ್ಬರದ್ದು ಕೂಡ ಇವರೇ ಹೊರ್ತರ್ತಕ್ಕಂಥ ಕೆಲಸಗಳನ್ನ ಮಾಡಿಬಿಡಲಿ. ಯಾವ ಮಂತ್ರಿಗಳಾಗಿದ್ದವರು ಅಂತ ಇವ್ರ ಮುಖಂಡರುಗಳದ್ದು ಆಸ್ತಿಗಳೆಲ್ಲ ಹೊರ್ತರಲಿ. ಹಾಗೆಷ್ಟಿದೆ ಅನ್ನೋದು ಜನಕ್ಕೆ ಅರ್ಥ ಆಗುತ್ತೆ. ಇವರು ಶಾಸಕರ ಕೆಲಸ ಮಾಡೋದು ಬಿಟ್ಟು ಈ ರೀತಿ ಹೇಳಿಕೆಗಳನ್ನ ಕೊಡೋದನ್ನು ನಿಲ್ಲಿಸಲಿ. ಮತ್ತು ಇವರು ಶಾಸಕರಾಗಿ ಮಾಡಬೇಕಾದ ಕೆಲಸನ ಬಿಟ್ಟು ಎಲ್ಲೋ ಹಿಂದೂಗಳಿಗೆ ತೊಂದರೆ ಆಯಿತು ಅಂಥೇಳಿ ಪ್ರತಿಭಟನೆಗಳನ್ನ ಮಾಡಿಕೊಂಡು ಜನಗಳನ್ನ ಪ್ರಚೋದಿಸಿ ಅವ್ರ ಮೇಲೆ ಗಲಭೆ ಹೆಚ್ಚಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಇವರು ಶಾಸಕರಾಗಿ ಕ್ಷೇತ್ರದ ಜನ ಏನು ಮತ ನೀಡಿದ್ದಾರೆ ಅವ್ರಿಗೆ ಗೌರವ ತರ್ತಕ್ಕಂಥ ಕೆಲಸಗಳನ್ನ ಮಾಡಲಿ, ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿ. ಇಲ್ಲದಿದ್ದರೆ ಕಾಂಗ್ರೆಸ್ ಕಾರ್ಯಕರ್ತರು ಇವ್ರಿಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ.